ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ನಿಜ ಶರಣ ಅಂಬಿಗರ ಜಯಂತಿ ಗಣರಾಜ್ಯೋತ್ಸವ ಪ್ರಯುಕ್ತವಾಗಿ ಯಾದಗಿರಿ ಸಮೀಪದ ಬಲ್ಕಲ್ ಗ್ರಾಮದಲ್ಲಿ ನಿಜ ಶರಣ ಅಂಬಿಗರ ಚೌಡಯ್ಯನವರ ಗ್ರಾಮ ಘಟಕದಿಂದ ಆಯೋಜನೆ ಮಾಡಲಾದ ಭಾರ ಎತ್ತುವ ಸ್ಪರ್ಧೆಯನ್ನ ಅಖಿಲ ಭಾರತ ಕರ್ನಾಟಕ ಸಮಿತಿಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಮುದ್ನಾಳ್ ಅವರು ಉದ್ಘಾಟಿಸಿದರು. ಇದೇ ವೇಳೆ ಮಾತನಾಡಿದ ಉಮೇಶ್ ಮುದ್ನಾಳ್, ಇತ್ತೀಚಿನ ದಿನದಲ್ಲಿ ಯುವಕರು ಹೆಚ್ಚಾಗಿ ದುಶ್ಚಟಗಳಿಗೆ ದಾಸರಾಗ್ತಾ ಇದ್ದಾರೆ. ಆದರೆ ಬಲು ಕಷ್ಟದ ಭಾರ ಎತ್ತುವ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು. ಸಾಕಷ್ಟು ಯುವಕರು ಭಾರ ಎತ್ತುವ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ರು. ಇಂತಹ ಗ್ರಾಮೀಣ ಕ್ರೀಡೆ ಗುರುತಿಸಿ ಜಿಲ್ಲಾಡಳಿತ ವತಿಯಿಂದ ಸನ್ಮಾನಿಸಬೇಕು ಅಂತ ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡಿದ್ರು. ಯಾದಗಿರಿ ಸಮೀಪ ಬಲ್ಕಲ್ ಗ್ರಾಮದಲ್ಲಿ ನಿಜ ಶರಣ ಅಂಬಿಗರ ಚೌಡಯ್ಯನ ಯುವಕ ಸಂಘದ ವತಿಯಿಂದ ಚೌಡಯ್ಯನ ಜಯಂತಿ ಮತ್ತು ಗಣರಾಜ್ಯೋತ್ಸವ ಅಂಗವಾಗಿ ಭಾರ ಎತ್ತುವ ಸ್ಪರ್ಧೆ ಆಯೋಜನೆ ಮಾಡಿರ್ತಕ್ಕಂಥದ್ದು ಇದು ಒಳ್ಳೆಯ ಬೆಳವಣಿಗೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಯುವಕರೇನಾದ ದುಶ್ಚಟಗಳಿಗೆ ಬಲಿಯಾಗ್ತಿರ್ತಕ್ಕಂಥದ್ದು ದುರದೃಷ್ಟಕರ. ಈ ಗ್ರಾಮೀಣ ಕ್ರೀಡೆಗಳಲ್ಲಿ ಭಾರ ಎತ್ತುವ ಸ್ಪರ್ಧೆ ಸಣ್ಣ ಕೆಲಸ ಅಲ್ಲ. ಭಾಳಷ್ಟು ಇವತ್ತೇನಂದ್ರೆ ಸುಮಾರು 230 kgಕ್ಕಿಂತ ಹೆಚ್ಚಿಗೆ ಉಸುಗಿನ ಚೀಲ ಭಾರ ಎತ್ತುವ ಅಂದರೆ ಸುಮ್ಮನೆ ಸಾಮಾನ್ಯ ಮಾತಲ್ಲ. ರಾಜ್ಯ ಸರ್ಕಾರ, ಜಿಲ್ಲಾಡಳಿತ ಇಂಥ ಗ್ರಾಮೀಣ ಕ್ರೀಡೆಯಾಗಿರ್ತಕ್ಕಂಥ ಭಾರ ಎತ್ತುವ ಸ್ಪರ್ಧೆ ಇರತಕ್ಕಂಥ ಕ್ರೀಡಾಪಟುಗಳಿಗೆ ಅವ್ರಿಗೆ ಕರೆಸಿ ಜಿಲ್ಲಾಡಳಿತದಲ್ಲಿ ಗಣರಾಜ್ಯೋತ್ಸವ ಆಗಿರ್ಬೋದು, ಯಾವುದು ಕರ್ನಾಟಕ ರಾಜ್ಯೋತ್ಸವ ದಿವಸ ಆಗಿರ್ಬೋದು, 15 ಆಗಸ್ಟ್ ದಿವಸ ಆಗಿರ್ಬೋದು, ವಿವಿಧ ಕಾರ್ಯಕ್ರಮದಲ್ಲಿ ಇವ್ರನ್ನ ಗುರುತಿಸಿ ಅವ್ರಿಗೆ ಅಂಥ ಕಾರ್ಯಕ್ರಮದಲ್ಲಿ ಕರೆದು ಕೈಸಿ ಸನ್ಮಾನ ಮಾಡಿ ವಿಶೇಷ ಬಹುಮಾನ ವಿತರಣೆ ಮಾಡಿದ್ದೆ ಆದರೆ ಅವರಿಗೆ ಗೌರವ ಸಲ್ಲಿಸಿದಂಗಂತ ಅವ್ರಿಗೆ ಕೂಡ ಪ್ರೋತ್ಸಾಹಿಸಿದಂತ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಜಿಲ್ಲಾಡಳಿತ ಇನ್ನು ಮುಂದಾದರೂ ಕೂಡ ಇಂಥ ಕೆಲಸಕ್ಕೆ ಮುಂದಾಗಬೇಕು. ಇಂಥವ್ರು ಎಲ್ಲೆಲ್ಲಿ ಯಾರು ಅಂತ ಕಳಿಸಿ ಇವ್ರನ್ನ ಗುರುಸ್ತಕ್ಕಂಥ ಕೆಲಸಕ್ಕೆ ಸರ್ಕಾರ, ಜಿಲ್ಲಾಡಳಿತ ಮಾಡಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇನ್ನು ಗ್ರಾಮೀಣ ಕ್ರೀಡೆ ಭಾರ ಎತ್ತುವ ಸ್ಪರ್ಧೆಯಲ್ಲಿ ನಿಜ ಶರಣ ಅಂಬಿಗರ ಚೌಡಯ್ಯ ಗ್ರಾಮ ಘಟಕ ವಿಶೇಷ ಬಹುಮಾನ ನೀಡಿ ಸನ್ಮಾನಿಸಿತು. 235 kg ಭಾರ ಎತ್ತಿರುವ ಮರೆಪ್ಪ ಶಾರದಳ್ಳಿ ಈತನಿಗೆ ಪ್ರಥಮ ಬಹುಮಾನ 5 ತೊಲೆ ಬೆಳ್ಳಿ ಖಡ್ಗ, 1,000 ನಗದು ಬಹುಮಾನ ಕೊಡಲಾಗಿದೆ. 180 kg ಭಾರ ಎತ್ತಿರುವ ವೆಂಕಟೇಶ ಶಾರದಳ್ಳಿ ಈತನಿಗೆ ದ್ವಿತೀಯ ಬಹುಮಾನ 1 ತೊಲೆ ಬೆಳ್ಳಿ ಉಂಗುರ, 2,000 ನಗದು ಬಹುಮಾನ ನೀಡಲಾಗಿದೆ. 3ನೇ ಬಹುಮಾನ ಪಡೆದ ಸುಭಾಷ್ ಬಲ್ಕಲ್ ಈತನಿಗೆ 1,000 ನಗದು ಬಹುಮಾನ ನೀಡಿ ಗೌರವಿಸಲಾಗಿದೆ. ಇದೇ ರೀತಿ ಗ್ರಾಮೀಣ ಕ್ರೀಡೆಗೆ ಪ್ರೋತ್ಸಾಹಿಸಿದಾಗ ಮಾತ್ರ ಗ್ರಾಮೀಣ ಕ್ರೀಡೆ ಉಳಿಯಲು ಸಾಧ್ಯ ಅಂತ ಹೇಳಿದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.